ಇವಿಎಂ ಬಿಟ್ಟಾಕಿ ಬ್ಯಾಲೆಟ್ ಪೇಪರ್ ಅನ್ನ ತನ್ನಿ, ಇವಿಎಂ ಬೇಡ ಬ್ಯಾಲೆಟೇ ಸಾಕು. ಇದು ದಶಕಗಳಿಂದ ರಾಜ್ಯದಲ್ಲಿ ಕೇಳಿ ಬರ್ತಾ ಇರತಕ್ಕಂತಹ ಕೂಗು. ರಾಜ್ಯದಲ್ಲಿ ಮತ್ತೆ ಬ್ಯಾಲೆಟ್ ವಾರ್ ಶುರುವಾಗಿದೆ. ಲೋಕಲ್ ಎಲೆಕ್ಷನ್ಗೆ ಇವಿಎಂ ಇರೋದಿಲ್ಲ. ರಾಜ್ಯದಲ್ಲಿ ಮತ್ತೆ ಬ್ಯಾಲೆಟ್ ಪೇಪರ್ ವಾರ್. ಲೋಕಲ್ ಎಲೆಕ್ಷನ್ಗೆ ಇವಿಎಂ ಇರೋದಿಲ್ಲ. ಇವಿಎಂ ಬದಲು ಬ್ಯಾಲೆಟ್ ಪೇಪರ್ ಬರುತ್ತೆ. ಸಂಪುಟದ ನಿರ್ಣಯದ ಸಮರ್ಥಿಸಿದ ಸಿಎಂ. ಸಂಪುಟದ ನಿರ್ಣಯವನ್ನು ಸಮರ್ಥಿಸಿದ ಸಿಎಂ. ಬ್ಯಾಲೆಟ್ ಮೂಲಕ ಎಲೆಕ್ಷನ್ ನಮ್ಮ ಉದ್ದೇಶ. ಅನುಭವದ ಆಧಾರದ ಮೇಲೆ ಈ ತೀರ್ಮಾನ. ಮತಕಳ್ಳತನ ಆಗಬಾರದು. ಅನೇಕ ದೇಶಗಳಲ್ಲಿ ಇವಿಎಂ ಬದಲು ಬ್ಯಾಲೆಟ್ ಬಳಕೆ ಇದೆ. ಬೆಂಗಳೂರಲ್ಲಿ ಸಿಎಂ ಸಿದ್ದರಾಮಯ್ಯ ಮಾಹಿತಿ. ಸಿಎಂ ಬೆನ್ನಲ್ಲೇ ಡಿಕೆಯಿಂದಲೂ ಕೂಡ ಬ್ಯಾಲೆಟ್ ಪರ ಬ್ಯಾಟ್. ರಾಜ್ಯದಲ್ಲಿ ಮತ್ತೆ ಬ್ಯಾಲೆಟ್ ವಾರ್. ನಿಮಗೆ ಗೊತ್ತಿರಲಿ, ಅಮೆರಿಕಾದಂತಹ ಮುಂದುವರಿದ ದೇಶಗಳಲ್ಲೂ ಕೂಡ ಸ್ಥಳೀಯ ಎಲೆಕ್ಷನ್ಗಳಲ್ಲಿ, ಅರ್ಥಾತ್ ಬೇರೆ ಬೇರೆ ತರಹದ ಎಲೆಕ್ಷನ್ಗಳು ನಡೆದಾಗ ಇವಿಎಂ ಮೊರೆ ಹೋಗದೆ ಬ್ಯಾಲೆಟ್ ಪೇಪರ್ ಮೊರೆ ಹೋಗ್ತಾರೆ. ಯಾರು? ಇಡೀ ಜಗತ್ತಿಗೆ ದೊಡ್ಡಣ್ಣ ಅಂತ ಕರೆಸಿಕೊಳ್ಳುವ ಅಮೆರಿಕ. ಇವಿಎಂ ನಲ್ಲಿ ಗೋಲ್ಮಾಲು ನಡೆಯುತ್ತೆ ಅಂತ ಹೇಳಿ ಇವತ್ತು ನಿನ್ನೆಯ ಆರೋಪದ ಕೂಗಲ್ಲ. ಸಾಕಷ್ಟು ವರ್ಷಗಳಿಂದ ಆ ಆರೋಪ ಕೇಳಿ ಬರ್ತಾನೆ ಇದೆ. ಕೇಂದ್ರ ಯಾವಾಗ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ಅಧಿಕಾರ ಅವಧಿ ಮುಕ್ತಾಯಗೊಂಡು ನರೇಂದ್ರ ಮೋದಿ ಅವರು ಅಧಿಕಾರವನ್ನ ಗಿಟ್ಟಿಸಿಕೊಳ್ತಾರೋ ಆಗಿನಿಂದ ಈವರೆಗೂ ಕೂಡ, ಅದಕ್ಕೆ ಮುಂಚಿತವಾಗಿಯೂ ಕೂಡ ಬೇರೆ ಬೇರೆ ತರಹದಲ್ಲೆಲ್ಲ ಆ ವಿಚಾರದಲ್ಲಿ ಚರ್ಚೆಗಳಾಗ್ತಾ ಇತ್ತು. ಅದಾದ ನಂತರ ವ್ಯಾಪಕವಾಗಿ ಶುರುವಾಗಿದೆ ಇತ್ತೀಚೆಗೆ. 2009 ನಂತರ ಅಂತೂ ನಿಜಕ್ಕೂ ಕೂಡ ವಿಪರೀತವಾಗಿ ಇವಿಎಂ ಬೇಡ, ಇವಿಎಂ ನಲ್ಲಿ ಗೋಲ್ಮಾಲ್ ಆಗ್ತಾ ಇದೆ, ಇವಿಎಂ ನಲ್ಲಿ ಬಹಳಷ್ಟು ಗೋಲ್ಮಾಲ್ ಆಗಿದೆ, ಇವಿಎಂ ರಾಜಕೀಯ ಪ್ರೇರಿತವಾದಂತಹ ಯಂತ್ರ, ಚುನಾವಣಾ ಆಯೋಗವೂ ಕೂಡ ಇದನ್ನ ದುರುಪಯೋಗಪಡಿಸಿಕೊಳ್ತಾ ಇದೆ. ಅಷ್ಟೇ ಯಾಕೆ, ಇತ್ತೀಚೆಗೆ ಅಷ್ಟೇ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮಹದೇವಪುರ ಕ್ಷೇತ್ರ, ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ, ಲೋಕಸಭಾ ಕ್ಷೇತ್ರ, ಈ ಎರಡು ಕ್ಷೇತ್ರಗಳಲ್ಲಿ ಪ್ರತ್ಯೇಕವಾಗಿ ಮತಕಳ್ಳತನ ಆಗಿದೆ ಅಂತ ಹೇಳಿ ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿನೇ ಆರೋಪ ಮಾಡಿದ್ದು. ಮತಕಳ್ಳತನ ಆಗೋದಕ್ಕೆ ಇವಿಎಂ ಮಷೀನೇ ಕಾರಣ. ಇವಿಎಂ ಮಷೀನ್ನ ಸೋಗಿನಲ್ಲೇ ಮತಕಳ್ಳತನ ಆಗಿರೋದು. ವೋಟ್ ರಾಬರಿ ಆಗೋದಕ್ಕೆ ಇವಿಎಂ ಬಹುಪಾಲು ಅಥವಾ ಬಹುಮುಖ್ಯ ಪಾತ್ರ ವಹಿಸ್ತಾ ಇದೆ. ಹಾಗಾಗಿ ಇವಿಎಂ ಬೇಡ, ಬ್ಯಾಲೆಟ್ ಪೇಪರ್ ಸಾಕು. ಸಾಂಪ್ರದಾಯಿಕವಾಗಿ ಬಂದಿರುವಂತಹ ಪದ್ಧತಿ ಅಲ್ವಾ ಅದು? ಪಾರದರ್ಶಕವಾಗಿರುತ್ತೆ ಎಲ್ಲವೂ. ರಾಜ್ಯದಲ್ಲಿ ಮತ್ತೆ ಬ್ಯಾಲೆಟ್ ವಾರ್ ಶುರುವಾಗಿದೆ. ವಿಪಕ್ಷದವರು ರಾಜ್ಯ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಳ್ತಾ ಇದ್ದಾರೆ. ಲೋಕಲ್ ಎಲೆಕ್ಷನ್ಗೆ ಇವಿಎಂ ಇರೋದಿಲ್ಲ. ಲೋಕಲ್ ಎಲೆಕ್ಷನ್ ಈಗ ZP ಶುರುವಾಗುತ್ತೆ. ಇನ್ನೇನು ಒಂದಷ್ಟು ದಿವಸಗಳಲ್ಲಿ BBMP ಎಲೆಕ್ಷನ್ ಕೂಡ, ಅರ್ಥಾತ್ ಗ್ರೇಟರ್ ಬೆಂಗಳೂರು ಎಲೆಕ್ಷನ್ ಕೂಡ ಡಿಕ್ಲೇರ್ ಆಗುತ್ತೆ. ಸಂಪುಟದ ನಿರ್ಣಯ ಸಮರ್ಥನೆ ಮಾಡಿಕೊಂಡ ಸಿಎಂ. ಸಂಪುಟದಲ್ಲಿ ಸಿದ್ದರಾಮಯ್ಯ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಯಿತು. ಎಲ್ಲರೂ ಕೂಡ ಒಮ್ಮತವನ್ನು ಸೂಚಿಸಿದ್ದಾರೆ. 224 ಕ್ಷೇತ್ರ, 138 ಕಾಂಗ್ರೆಸ್ MLAಗಳು, 60ಕ್ಕೂ ಹೆಚ್ಚು BJP MLAಗಳಿರುತ್ತಾರೆ. ಅವರೆಲ್ಲ ವಿರೋಧತೆಗಳನ್ನು ವ್ಯಕ್ತಪಡಿಸ್ತಾರೆ. ಇನ್ನು 16, 17 JDS MLAಗಳು. ಸೊ ಕಾಂಗ್ರೆಸ್ನ ಬಹುಪಾಲು ಅಥವಾ ಕಾಂಗ್ರೆಸ್ನ ಎಲ್ಲ ಸಚಿವ ಸಂಪುಟದಲ್ಲಿ ಎಲ್ಲ ಸಚಿವರ ಒಮ್ಮತಗಳು ಕೂಡ ಅಲ್ಲಿ ಸಾಬೀತಾಯಿತು. ಇನ್ನು ಶಾಸಕರದು ಅಲ್ಲಿ ಅಗತ್ಯನೇ ಇರೋದಿಲ್ಲ. ಅವರ ಅಭಿಪ್ರಾಯಗಳು ಕೂಡ ಇದನ್ನ ಇವಿಎಂ ಅನ್ನ ನಿರಾಕರಣೆ ಮಾಡಿ ಬ್ಯಾಲೆಟ್ ಪೇಪರ್ ಅನ್ನ ಸ್ವೀಕಾರ ಮಾಡುವಂತ ನಿರ್ಣಯಗಳೇ ಶಾಸಕರದ್ದು ಆಗಿರುತ್ತೆ. ಆದರೆ ಇಲ್ಲಿ ಸಚಿವ ಸಂಪುಟದಲ್ಲಿ ಈ ನಿರ್ಣಯ ಪಾಸ್ ಆಗಿರೋದು. ಸೊ ಅಲ್ಲಿ ಮಿನಿಸ್ಟರ್ಗಳು ಮಾತ್ರ ಇದಕ್ಕೆ ಒಮ್ಮತವನ್ನು ಸೂಚಿಸಬೇಕು. ಸಂಪುಟದ ನಿರ್ಣಯ ಸಮರ್ಥನೆ ಮಾಡಿಕೊಂಡ ಸಿಎಂ. ಬ್ಯಾಲೆಟ್ ಮೂಲಕ ಎಲೆಕ್ಷನ್ ನಮ್ಮ ಉದ್ದೇಶ. ಬ್ಯಾಲೆಟ್ ಪೇಪರ್ನಲ್ಲಿ ಗೋಲ್ಮಾಲ್ ಆಗೋದಿಲ್ವಾ ಅಂತ ಕೇಳಿದ್ರೆ ಇವಿಎಂ ಆಗುವಷ್ಟು ಆಗೋದಿಲ್ಲ. ಸೊ ಹಾಗಾಗಿ ಬ್ಯಾಲೆಟ್ ಪೇಪರೇ ಪ್ರಾಯೋಗಿಕವಾಗಿ ಬರಲಿ ಎನ್ನುವಂಥ ಅಭಿಪ್ರಾಯ ಇದೆ. ಸೊ ಬ್ಯಾಲೆಟ್ ಪೇಪರ್ ಮುಖಾಂತರ ಮುಂದಿನ ಈಗ ಇವಿಎಂ ಬದಲಾಗಿ ಬ್ಯಾಲೆಟ್ ಪೇಪರ್ ಚುನಾವಣೆ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ.
ಲೋಗೋ ಡೌನ್ ಮಾಡ್ರಿ. ನಮ್ಮ ಅನುಭವದ ಮೇಲೆ ನಾವು ಒಂದು ತೀರ್ಮಾನ ಮಾಡಿದ್ದೀವಿ, ಬ್ಯಾಲೆಟ್ ಪೇಪರೇ ಇರಬೇಕು. ಅನೇಕ ದೇಶಗಳು EVM ಬಂದು ಮತ್ತೆ ಬ್ಯಾಲೆಟ್ ಪೇಪರ್ ಬಂದಿರತಕ್ಕಂಥ ನಿದರ್ಶನಗಳಿದ್ದಾವೆ. ಸರ್, ಸೋನಿಯಾ ಗಾಂಧಿ ಅವರಿಗೆ ಪತ್ರ ಬರೆದಿದ್ದಾರೆ ಸರ್ ಧರ್ಮಸ್ಥಳ ಪ್ರಕರಣದ ವಿಚಾರಕ್ಕೆ. ಮಹಿಳಾ ಕೇಬಲ್ ಇದೆ ಸರ್. ಮಹಿಳಾ ಸ್ವಾಮೀಜಿಗಳೆಲ್ಲವೂ ಸರ್ ಎನ್ನೇ ತನಿಖೆ ಮಾಡಿ ಅಂತ ಧರ್ಮಸ್ಥಳ ಪ್ರಕರಣ ಎನ್ನೇ ತನಿಖೆ ಮಾಡಬೇಕು ಅಂತ ಅಮಿತ್ ಶಾಗ್ ಹೋಗಿ ದೂರು ಕೊಟ್ಟಿದ್ದಾರೆ ಸ್ವಾಮೀಜಿಗಳೆಲ್ಲರೂ. SIT ಮಾಡಿದ್ದೀವಿ, ಅವರು ಪೊಲೀಸ್ನವರೇ ಅಲ್ವಾ? NI ಇರೋರು ಯಾರು? ಅವರು ಪೊಲೀಸರು. ಇದೆಯಾ ಸರ್ ಅದರದ್ದು? ಬ್ಯಾಲೆಟ್ ಈಗ EVM ಬದಲಾಗಿ ಬ್ಯಾಲೆಟ್ ಪೇಪರ್ ಚುನಾವಣೆ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ರಾಜ್ಯ ಚುನಾವಣಾ ಇದರಲ್ಲಿ ಬ್ಯಾಲೆಟ್ ಪೇಪರ್ ಅನ್ನ ಮಾಡಬೇಕು ಅಂತ ಬಿಜೆಪಿ ಭಾರಿ ವಿರೋಧ ವ್ಯಕ್ತಪಡಿಸ್ತಾ ಇದೆ. ನೋಡಪ್ಪ, ಕರ್ನಾಟಕ ಸರ್ಕಾರದ ಒಂದು ತೀರ್ಮಾನ. ಬಿಜೆಪಿಗೆ ಯಾಕೆ ಆತಂಕ? ಸ್ಥಳೀಯ ಸಂಸ್ಥೆ ಚುನಾವಣೆ ನಡೆಸಲು ಸರ್ಕಾರಕ್ಕೆ ಅವಕಾಶ ಇದೆ, ಕಾನೂನಲ್ಲೇ ಇದೆ. ಅವರೇ ಮಾಡಿದಂಥ ಕಾನೂನು ಇದೆ, ನಾನು ಕೊಡ್ತೀನಿ ನಿಮ್ಗೆ. ಅವ್ರು ಮಾಡಿದಂಥ ಕಾನೂನು, ಅವರ ಅವಧಿಯಲ್ಲೇ ಮಾಡಿದಂಥ ಕಾನೂನು ಐದರ್ ಬ್ಯಾಲೆಟ್ ಆರ್ EVM ಅಂತ ಇದೆ. ಸೊ ನಾವು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಸಂದರ್ಭದಲ್ಲಿ ನಾವು ಮಾಡಬೇಕು ಅಂತೇಳಿ ನಮ್ಮ ಸರ್ಕಾರ ತೀರ್ಮಾನ ಮಾಡಿದೆ. ನಿಮ್ಗೆ ಯಾಕೆ ಗಾಬರಿ ಯಾಕೆ ನಿಮಗೆ ಅಂದರೆ ನಿಮಗೆಲ್ಲೋ ಕಳ್ಳನ ಮನಸ್ಸು ಉಳ್ಳುಳಿಗೆ ಅಂದಂಗೆ ಎಲ್ಲ ನೋಡ್ಕೊಳ್ತಾ ಇದ್ದೀರಾ. ನಾವು ಬೇರೆ ಎಲ್ಲ ಇನ್ವೆಸ್ಟಿಗೇಷನ್ ಮಾಡಿದ್ದೀವಿ, ಪಾರ್ಲಿಮೆಂಟ್ ಎಲೆಕ್ಷನ್ಸ್ ಎಲ್ಲ ಇನ್ವೆಸ್ಟಿಗೇಷನ್ ಮಾಡಿದ್ದೀವಿ. ಈಗ ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ. ಇದು ಸ್ಥಳೀಯ ಸಂಸ್ಥೆ ಚುನಾವಣೆಗಳಿಗೆ ಇದನ್ನೀಗ ನಾವು ಸೊಸೈಟಿಗಳಿಗೆ ಮಾಡೋದಿಲ್ವೇ, ಆ ರೀತಿ ಮಾಡಬೇಕು ಅಂತ ಮಾಡಿದ್ವಿ. ಅದು ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ನು, ಸ್ಟೇಟ್ದು, ಅಸೆಂಬ್ಲಿದು, ಪಾರ್ಲಿಮೆಂಟು ಅವ್ರೇನು ತೀರ್ಮಾನ ಮಾಡ್ತಾರೋ ಅವರು. ಸರ್ಕಾರದ ತೀರ್ಮಾನ ಸ್ಥಳೀಯ ಸಂಸ್ಥೆ ಚುನಾವಣೆಗೆ. ಜೋರಾಗಿ ಮಾತಾಡಿದ್ರಿ. ರಾಜ್ಯ ಚುನಾವಣಾ ಇದರಲ್ಲಿ ಬ್ಯಾಲೆಟ್ ಪೇಪರ್ ಅನ್ನ ಮಾಡಬೇಕು ಅಂತ ಬಿಜೆಪಿ ಭಾರಿ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.